ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಾರಿವಾಳಗಳಿಂದ ಈ ದಿನಗಳಲ್ಲಿ ಕಾಯಿಲೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಪಾಲನೆ ಮಾಡಬೇಕಾಗಿ ಸೂಚನೆ ಕೂಡ ಲಭ್ಯವಾಗಿದೆ. ಹೌದು, ನಿಗದಿತ ಸ್ಥಳಗಳಲ್ಲಿ ಈ ಪಾರಿವಾಳಗಳಿಗೆ ಆಹಾರವನ್ನು ಕೊಡುವ ನಿಟ್ಟಿನಲ್ಲಿ ಬಂದಿರುವಂತಹ ಸೂಚನೆ ಇದು. ನೋಡಿ, ಬೆಂಗಳೂರಿನ ಪ್ರದೇಶ ಅಂದಾಗ ಅತಿ ಹೆಚ್ಚು ಪಾರಿವಾಳಗಳು ಇರುತ್ತವೆ. ನೀವು ಯಾವುದೇ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಕಟ್ಟಡಗಳು ಅಥವಾ ಮನೆಗಳನ್ನು ತಗೊಂಡ್ರೂ ಕೂಡ ಸಹಜವಾಗಿ ಅಲ್ಲಿ ಪಾರಿವಾಳಗಳ ಸಂಖ್ಯೆ ಅತಿ ಹೆಚ್ಚು ಅಂತಲೇ ಹೇಳಬಹುದು. ಈ ಸಾರ್ವಜನಿಕ ಸ್ಥಳಗಳಲ್ಲಿ ಆಹಾರ ನೀಡುವುದು ಸಂಪೂರ್ಣ ಬ್ಯಾನ್. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಮತ್ತು ಸೂಚನೆ ಇದು. ಜಿಬಿಎ ಗುರುತಿಸಿದ ಜಾಗದಲ್ಲೇ ಆಹಾರವನ್ನು ನೀಡಬೇಕು ಅನ್ನುವಂಥ ಸೂಚನೆ ರವಾನೆಯಾಗಿದೆ. ಪಾರ್ಕ್ಗಳಿರ್ಬೋದು, ಎತ್ತರದ ಕಟ್ಟಡಗಳಲ್ಲಿ ಆಹಾರ ನೀಡುವುದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ. ಪಾರಿವಾಳಗಳು ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಆಹಾರ ನೀಡುವುದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ವಲಯದ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಈ ನಿಟ್ಟಿನಲ್ಲಿ ನಡೆಸಲಾಗಿದೆ. ಇನ್ನು ಪಾರಿವಾಳಗಳಿಗೆ ಆಹಾರ ನೀಡುವ ಜಾಗಗಳ ಕುರಿತು ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ. ಯಾಕಂದರೆ ಹಾರಾಡೋ ಪಕ್ಷಿ ಇದು. ಎಲ್ಲೋ ಒಂದು ಕಡೆ ನೀವು ಫುಡ್ ಹಾಕ್ತೀರಿ ಅಂದ ತಕ್ಷಣ ಟೈಮಿಗೆ ಬಂದು ಆಹಾರ ತಿನ್ಕೊಂಡು ಹೋಗೋ ಪರಿಪಾಠ ಇರೋದಿಲ್ಲ. ಹಾರಾಡುವ ಹಕ್ಕಿಗೆ ಇಂಥ ಜಾಗದಲ್ಲೇ ಊಟ ಅಂದರೆ ಅದೊಂದು ಸುಲಭದ ಕೆಲಸ ಅಲ್ಲ, ಸರಳವಾದ ಕೆಲಸ ಅಲ್ಲ. ಹಾಗಾಗಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋತಾರೆ ಗೊತ್ತಿಲ್ಲ. ಬಟ್ ಶ್ವಾನಗಳಿಗೆ ಇರುವ ಪದ್ಧತಿಯ ಆಧಾರದಲ್ಲೇ ಪಾರಿವಾಳಗಳಿಗೂ ಕೂಡ ಆಹಾರವನ್ನು ನೀಡಬೇಕು ಅನ್ನುವಂಥ ಉದ್ದೇಶವನ್ನು ಈಗ ಸರ್ಕಾರ ಅಥವಾ ಜಿಬಿಎ ಹೊಂದಿರೋದು ನಿಜಕ್ಕೂ ಕೂಡ ಸ್ವಾಗತಾರ್ಹ. ಬಟ್ ಹೇಗಿದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಈಗೇನು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ, ಆ ಕ್ಷಣದಲ್ಲಿ ಏನೋ ಪಾರಿವಾಳಗಳಿರ್ತವೆ, ಕಾಳುಗಳನ್ನು ಅಕ್ಕಿಗಳನ್ನು ಹಾಕಿರ್ತಾರೆ, ಒಂದು ಕಡೆ ಪಾರಿವಾಳಗಳು ಸೇರ್ಬೋದು. ಬಟ್ ಇಂಥದ್ದೇ ಜಾಗದಲ್ಲಿ ಆಹಾರ ಸಿಗುತ್ತೆ, ಆ ಜಾಗಕ್ಕೆ ಪಾರಿವಾಳಗಳು ಬಂದು ಆಹಾರ ತೊಗೊಂಡು ಹೋಗ್ತವೆ. ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಬಟ್ ಪಾರಿವಾಳಗಳಿಂದಾಗಿ ಅತಿ ಹೆಚ್ಚು ಕಾಯಿಲೆ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಜಿಬಿಎ ಮುಖ್ಯ ಆಯುಕ್ತರು ಮುಂದಾಗಿದ್ದಾರೆ. There are a lot of people who have got objections, especially ಈ ಪೀಜನ್ಸ್ ಎಲ್ಲ ಇಟ್ಬಿಟ್ರೆ ಖಂಡಿತ ನಮಗೆ ಡಿಸೀಸ್ ಆಗ್ತದೆ ಅಂತ ಹೇಳಿ ಸಮ್ ಸೆಕ್ಷನ್ ಆಫ್ ಪೀಪಲ್ ಆರ್ ದೀಸ್ ಪಾಯಿಂಟ್ಸ್. ಅದಕ್ಕೆ ಫೀಡಿಂಗ್ ಮಾಡಿದರೆ ಜನರಿಗೆ ತೊಂದರೆ ಆಗ್ತದೆ, ಅದಕ್ಕೆ ನೀವು ಏನಾದರೂ ಮಾಡಬೇಕು ಅಂತ ಹೇಳಿ ರೆಪ್ರೆಸೆಂಟೇಷನ್ಸ ಕೊಟ್ಟಿದ್ದಾರೆ. ಸೊ ಈಗ ಸರ್ಕಾರ ನಮಗೆ ನಿರ್ದೇಶನ ಏನು ನಿರ್ದೇಶನ ಅನುಗುಣವಾಗಿ ರೂಲ್ಸ್ ಮಾಡಬೇಕಾದ್ರೆ ಖಂಡಿತ ನಾವು ಪಬ್ಲಿಕ್ ಪ್ಲೇಸ್ನ ಐಡೆಂಟಿಫಿಕೇಷನ್ ಮಾಡ್ತೀವಿ. ಈಗಾಗಲೇ ಡಾಗ್ ಫೀಡಿಂಗ್ ಮಾಡಲಿಕ್ಕೆ ನಾವು ಪ್ರತಿ ವಾರ್ಡ್ನಲ್ಲಿ 2 ಸ್ಪಾಟ್ಸ್ನ ಐಡೆಂಟಿಫಿಕೇಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಅದೇ ರೀತಿ ಪಾರಿವಾಳ ಕಾಮನ್ ಪಬ್ಲಿಕ್ ಫೀಡಿಂಗ್ ಸ್ಪಾಟ್ಸ್ ಇಫ್ ದೇ ರಿಕ್ವೈರ್ಡ್ ಟು ಬಿ ಗಿವನ್ ಡೆಫಿನೆಟ್ಲಿ ನಾವು ಮಾಡ್ತೀವಿ. ಸರ್, ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಗರಾಭಿವೃದ್ಧಿ ಇಲಾಖೆ ಪತ್ರ ಹೋಗಿದೆ, ಅಲ್ಲಿಂದ ನಿಮಗೇನಾದರೂ ಗೈಡ್ಲೈನ್ಸ್ ಬಂದಿದೆ? ನಮಗೆ ಇಷ್ಟವರೆಗೆ ಬಂದಿಲ್ಲ. ಬೇರೆ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಎಲೆಕ್ಷನ್ ನಮ್ಮ ಸೆಷನ್ನಲ್ಲಿ ಬ್ಯುಸಿ ಇದ್ದ ಕಾರಣ ಇಷ್ಟವರೆಗೆ ಬಂದಿಲ್ಲ. ಡೈರೆಕ್ಷನ್ ಬಂದ ತಕ್ಷಣ ವಿಲ್ ಫಾಲೋ ಇಟ್. There are a lot of people who have got objections, especially